ಕಲಸಿ ಎಂತ ಬುದ್ಧಿ ಯಾರಿಗಾರೆ ಕಲಸಿ ಅಂತ ಬುದ್ಧಿ ಈ ಮೂರ ಪದ ಕಲತ ಮೈಯಾಗ ಮೊಗಲಿಗೆ ತೆಕ್ಕಿ ಹಾದಿ ಓಡಿ ಹೋಗಿ ಮೊಗಲಿಗೆ ತೆಕ್ಕಿ ಹಾದಿ ಆಗ ಮೊದಲ ನೀ ಯಾವ ಯುಗದಾಗ ಹೇಳು ಆ ಕರ್ಕ ಹೆಂಗ ಬಂದೆ ಹೇಳು ಆ ಕರ್ಕ ಹೆಂಗ ಬಂದೆ ಈ ಹೆಣ್ಣು ಗಂಡು ಎರಡ ಕಾಮ ಕುಡಿದ ಮ್ಯಾಲ ಪ್ರೇಮದಿಂದ ಬಂದೆ ಹಿಂದಗಡೆ ಮೋಟರ್ದಾಗ ಬಂದೆ ಬಾಚಲ ಸಂದ್ರಂದ ಐದು ಬಂದೆ ಆಗ ಈ ಹೆಣ್ಣು ಗಂಡು ಎರಡು ಕಾಮ ಕುಡಿದ ಮ್ಯಾಲ ಪ್ರೇಮದಿಂದ ಬಂದೆ ಬಾಚಲ ಮೂರ್ಯಂದ ಐದ ಬಂದೆ ಆಗ ಆಕಾರದೊಳಗ ಇದ್ದಿದ್ದಿಲ್ಲ ನಿನ್ನ ತಂದೆ ಶಕ್ತಿ ಕಾಳು ಸಂಧಿ ಸಂದೆ ತಾಯಿ ಕಾಳು ಸಂಧಿಗೆ ಸಂದೆ ಈ ಎಂಟ ಪಾಲಿನ್ಯಾಗ ಒಂಟ ಪಾಲ ಹೆಂಗೋ ಹೆಚ್ಚನಾದಿ ನಮ್ಮ ಮುಂದ ಹೆಂಗೋ ಹೆಚ್ಚನಾದಿ ಸುನ್ನಾಳ ಹುಡುಗ ಹೆಂಗೋ ಹೆಚ್ಚನಾದಿ ಆಗ ಅಂಗಡಿಗೆ ಬಾಬು ತಗದ ಹೇಳಾನ ತಂದೆ ಬಾಳಿಗೆರಿ ಹಾದಿತ್ತು ಈ ಸೋದೆ ಬಾಳಿಗೆರಿ ಹಾದಿತ್ತು ಸೋದೆ ಈ ಸುದ್ದಿ ಕೇಳಿ ಸಾತಯ್ಯ ಅಲ್ಗೊಂಡ ಹೊರಗ ಹಾಕ್ಯಾರ ಗೋದೆ ಸುನ್ನಾಳದವ್ರನ್ನ ಹೊರಗ ಹಾಕ್ಯಾರ ಗೋದೆ ಗಂಡ ಹಾಡೋರ ಹೊರಗ ಹಾಕ್ಯಾರ ಗೋದೆ ಆಗ ಈ ಸುದ್ದಿ ಕೇಳಿ ಸಾತಯ್ಯ ಅಲ್ಗೊಂಡ ಹೊರಗಾಜನ ಗೋದೆ ಇವರಿಗೆ ಹೊರಗಾಜನ ಗೋದೆ ಏನು ಕೇಳತ್ಯಾರ ತಮ್ಮ ಏನ್ ಕೇಳ್ತಾರ್ರಿ ಯಾವ ಮಹಿಷಾಸುರನುವಂತ ದೈತ್ಯ ಹೌದು ಕ್ವಾಣಿನ ಹೊಟ್ಟಿ ಒಳಗೆ ಹೊಕ್ಕಿದ್ದ ಹೌದು ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಅನ್ಸ್ಕೊಂಡಳಪ್ಪ ಅಂತ ನಾವು ಹೇಳಿದೀವು ಅಂದಾಗಿ ಏನ್ ಹೇಳ್ತಾನ್ರಿ ಒಬ್ಬೊಬ್ರು 8 ಕಾಲಿನ ಬ್ಯಾಟಿ ಮಾಡ್ತಾರು ಅದ್ರಾಗ ಯಾವಕ್ಕೆ ಹೊಕ್ಕಾಳತ್ತ ಕೇಳು ಮಾತು ಅಲ್ಲೇ ಐತಿ ನಿಮ್ಮವನ ಮುಕ್ಕಳಾಗ ಯಾವ ಹೊಕ್ಕಿದ್ದತ್ ಕೇಳ್ತಾರ ಏನು ಬುದ್ಧಿ ಅನ್ನೋ ಲದ್ದಿ ತಿಲ್ಲಕ್ ಹೋಗೈತಿ ಮಕ್ಕಳ್ರೆ ಬಂದ್ರಕ್ಕೆ ಬಚ್ಚೆ ಮನುಷ್ಯರ ಮಕ್ಕಳ ಅಲ್ಲವ್ರು ನಾನು ಕೇಳು ಮಾತು ಬೇರೆ ಅದೇ ಕೇಳ ಬ್ಯಾಡ ಅಂದಿಲ್ಲ ವಿಷಯ ಗೊತ್ತಾಗ್ಬೇಕಲ್ಲ ನನಗೆ ವಿಷಯ ತಿಳಿದಟ್ಟು ಹೇಳತ್ತನ್ನ 8 ಕಾಲಿನ ಬ್ಯಾಟಿನ ಯಾಕೆ ಮಾಡ್ತಾರ ಅಂಬುದು ನಿನಗೆ ಹೇಳ್ತೀನಿ ಆದ್ರೆ ಏನು ಕೇಳು ಕ್ವಾಣಿನ ಹೊಟ್ಟೆ ಒಳಗೆ ಒಬ್ಬ ಹೊಕ್ಕಿದ್ವ ಅದ ಕ್ವಾಣ ಕಡ್ದಾರು ತಾಯಿ ಹೊಟ್ಟೆ ನಿಮ್ಮ 8 ಕಾಲಿನ ಬ್ಯಾಟಿ ಮಾಡ್ಬೇಕಾದ ಆಡಿನ ಹೊಟ್ಟೆಗೆ ಯಾವ ಹೊಕ್ಕಿದ್ದ ಅಂತ ಕೇಳ ನಾನು ಹಂಗೆ ಕೇಳು ಬಿಟ್ಟುಕೊಟ್ಟು ನಿಮ್ಮ ಅವ್ನ ಹೊಳಗೆ ಯಾವ ಹೊಕ್ಕಿದ್ದಂದ್ರೆ ಏನು ಏನಿಲ್ಲ ಒಂದು ದಗದ ಮಾಡ್ಬೇಕಾಗೈತಿ ಅವ್ರು ಏನ್ ಮಾಡ್ಬೇಕ್ರಿ ಅವನಿಗೆ ಮಧ್ಯಾಹ್ನದಾಗ ಈ ದನಗಳಿಗೆ ಕುಕ್ಕುಡಿ ಆಗಂಟ್ಲೆ ರೈತರು ಒಂದು ದಗದ ಮಾಡ್ತಾರ ಏನ್ ಮಾಡ್ತಾರವ ಉಪ್ಪರೆ ಉಪ್ಪಿನಕಾಯಿ ಹಚ್ಚಿ ಕಮ್ಮನು ಕೆರು ತಗೊಂಡ್ಕಿಸಿ 4 ಗಡ್ಡಿ ತಿಕ್ಕತಾರ ಗೊತ್ತೇನು ಸುದ್ದ ಆಗ್ಲಿ ಹೇಳಿ ಇವ್ರು 3 ಮಂದಿನೂ ತಿಕ್ಕಬೇಕಂದ್ರೆ ಲೇಖಿಗೆ ಬರ್ತಾರ ಇವ್ರು ಅಲ್ಲದು ಮಾತಾಡೋದು ಏನು ಮಾತಾಡ್ಬೇಕನ್ನೋದು ಮೊದಲ ಜ್ಞಾನದ ಕೇಳ್ಯಾರ ಹೌದಲ್ರಿ ಮಾನುಳ್ಳ ಮನುಷ್ಯಾಗ ಮಾತಿನ ಪೆಟ್ಟ ಸುನ್ನಾಳ ಕತ್ತಿಗೆ ಲತ್ತಿ ಪೆಟ್ಟ ಅಂತೇಳಿ ಮಾತ ನಾಲಿಗೆ ಒಂದು ಒಳ್ಳೇದಿದ್ರ ನಾಡೆಲ್ಲ ಒಳ್ಳೇದ ಅದು ಗೊತ್ತಿಲ್ಲ ಅವ್ರಿಗೆ ತಂಗಿ ಅಂದ ಮಾತಾಡೋ ಬಾಯಿನೂ ಅದೈತಿ ಯಾಕನು ಮಾತಾಡೋದು ಬಾಯಿನೂ ಅದೈತಿ ಏನಿದ್ದು ಅದಕ್ಕೆ ಇರ್ಲಿ ತಮ್ಮ 8 ಕಾಲಿನ ಬ್ಯಾಟಿ ಯಾಕೆ ಮಾಡ್ತಾರಂದ್ರ ಒಂದಾನೊಂದು ಟೈಮ್ದೊಳಗ ಏನಾಗಿತ್ತವ ಕಾತ್ಯಾಯನಿ ಅನ್ನುವಂತಕಿ ಏನಾಗಿತ್ತು ಕಾತ್ಯಾಯನಿ ಅನ್ನುವಂತಕಿ ಹೆಣ್ಣಂದ್ರ ದೇವತೆ ಆಕಿ ತಮ್ಮ ನೃತ್ಯ ಮಾಡ್ಲಕತ್ತಿದ್ಳು
ಕೈಲಾಸದೊಳಗ ನೃತ್ಯ ಮಾಡ್ಲತ್ತಿದ್ಳು. ಹೌದು. ನೃತ್ಯ ಮಾಡುವಂತ ಟೈಮ್ ಒಳಗೆ ಕಾಲಾಗಿನ ಏನಾಯ್ತು? ಚೈನ ಬಿಚ್ಚಿ ಅದ್ರೊಳಗೆ 8 ಗೆಜ್ಜೆ ಉಚ್ಚಿ ಬಿದ್ದು. 8 ಗೆಜ್ಜೆಲೆ ಇವು 8 ಮಂದಿ ಹೆಣ್ಮಕ್ಳು ಉತ್ಪನ್ನ ಆದ್ರ. ಹೌದು ಆಗ್ಯಾರಲ್ರಿ, ಖರಿ ಅದ. 8 ಮಂದಿ ಹೆಣ್ಮಕ್ಳು ಉತ್ಪನ್ನ ಆದ್ರ ಅಂದ್ರೆ ಏನು? ಉತ್ಪನ್ನ ಆದಾಗ ದೇವಿ ಭಾಗವತ ಓದಿ ನೋಡಿ ತಿಳಿತೈತಿ. ಓದವಲ್ಲವ. ಆ 8 ಮಂದಿ ಉತ್ಪನ್ನ ಆಗಿ ನೋಡ್ರಿ ಈಗ ಹೊಟ್ಟಿಲೆ ಹುಟ್ಟಿ ತಂದ್ರ ಕೂಸು ಸುಮ್ಮಕೊಂಡಿರ್ತೇನ ಹೆಂಗ್ರಿ? ಹಸುದ ಅಳ್ಳಾಕ ಚಾಲು ಮಾಡ್ದ. ಹೌದು ಅಳುದಲ್ರಿ. 8 ಗೆಜ್ಜೆಲೆ 8 ಮಂದಿ ಏನ ಹೆಣ್ಮಕ್ಳು ಹುಟ್ಟಿರಲ್ಲ. ಹೌದು. ಇವ ನನಗೆ ಹಸುವಾಗ್ಯಾವ ಅಂತ ಹೇಳಿ ಇವ ಚಿಲ್ಲಾಟ ಮಾಡ್ಲಾಗದ್ರು ಒದರೇಳಕತ್ತು. ಹೌದು. ಹಸದ ನೊಂದು ಹಸುವಾಗ್ಯಾವ ಅಂದಾಗ 8 ಮಕ್ಕಳಿಗೆ ಒಂದ ಪೆಟ್ಟಿಗೆ ಉಣಿಸ್ಬೇಕಾಗಿತ್ತು. ಉಣಿಸ್ಬೇಕಾಯ್ತಲ್ರಿ. ಅದಕ್ಕೆ ಒಂದ್ ಅಗದ ಮಾಡ್ಲಿಕ್ಕೆ ಏನ್ ಮಾಡ್ಯಾಳ ತಾಯಿ? 8 ಮಂದಿಗೆ ನಿಮಗೆ ಒಮ್ಮೆ ಉಣಿಸ್ಬೇಕಾದ್ರೆ ಇನ್ನು ಹಂಗ ಉಣಿಸಿರ ಗಾವಾಗಲ್ಲ ಅಂತ ಹೇಳಿ ಏನ್ ಮಾಡ್ತಾಳ? ತನ್ನ ಚೆಂಡ ಕೋದೆ ಚೆಂಡ ಕೈಯಾಗಿ ಹಿಡಿದು ಅದ ಶರೀರ ಒಳಗಿನ 8 ಕಾರಂಜಿಯಾಗಿ ರಕ್ತ ಅದ್ರ ಬಾಯಾಗ ಬೀಳಾಕೈತ. 8 ಮಂದಿನ ಒಂದ ಪೆಟ್ಟಿಗೆ ರಕ್ತಲೆ ಕುಡಿಸ್ಕೆಸಿಂದ ಅವ್ರನ್ನ ಸಮಾಧಾನ ಮಾಡ್ಯಾಳ ಅನಾಂಟ್ಲೇನ. ಇದು ಯಾವ ದೇವ್ರಿಗೆ? ಮಲೆವ್ ಆಗ್ಲಿ ಮಲೆವ್ ತಾಯಿಗೆನ ಇದು ಬಾಂಧಕಿಸಿನ ತಮ್ಮ 8 ಕಾಲಿನ ಬ್ಯಾಟಿ ಹಾಕಿ ಹತ್ತೈತಿ. 8 ಮಂದಿ ಹೆಣ್ಣು ಹುಡುಗರಿಗೆ ತನ್ನ ರುಂಡನ ಕೋದ ರಕ್ತ ಕುಡಿಸಿದಕ್ಕಾಗಿ 8 ಮಂದಿ ಕುಡಿಸಾಳು. 8 ಕಾಲಿನ ಬ್ಯಾಟಿ ಗಾಪಿದ ಕುರಿರೆ ಆಡರೆ ಕೊಯ್ತಾರ. ಒಳಗೆ ಯಾರು ಹೊಕ್ಕಿಲ್ಲ. ನಿಮ್ಮಲ್ಲಿ ಐತದ ಹೊಗಸ್ಕೊಳ್ಳೋ ಚಟ, ನಮ್ಮಲ್ಲಿ ಇಲ್ಲ. ಬಿಡೋ ನಿನ್ನ ಎಲ್ಲಿದೋ ನಿನ್ನ ತಿರ್ಬೋಕಿ. ಅದಕ್ಕೆ ಇನ್ನೊಂದು ಸಖಿ ಹೇಳ್ಯಾರಿ ಮತ್ರಿ, ಗಂಡನ ಸುಖ ಗರ್ತ್ಯಾರಿಗೆ ನೀವಳ ಇಂಥವ್ರಿಗೆ ಒಟ್ಟ ತಿಳಿಯೋದಿಲ್ಲ ಅಂದ್ರೆ ಹೋಂತಿಗಿ ಬಾಸಿಂಗ ಕಟ್ಟಿ ಲಗ್ನ ಆಗ್ಯಾಳ ಗಾಂಧಾರಿ ಎಂತ ಕುಲ ಆಕಿಗೇನು ಗಣಸರು ಸಿಕ್ಕಿಲ್ಲೇನು? ಹೋಂತಿಗೆ ಯಾಕೆ ಬಾಸಿಂಗ ಕಟ್ಟಿ ಲಗ್ನ ಆಗ್ಯಾಳ ಆಕಿ? ಮದುವೆ ಯಾಕೆ ಹಿಂಗ್ ಮಾಡ್ಯಾರ ಆಕಿದ್ ಕೇಳತ್ತಾರ. ತಗೋ ನಿನ್ನ ಪ್ರಶ್ನೆ ಇದು ಅಲದ ಸುನ್ನಾಳದವ್ರ ಮತ್ತೊಂದು ಮಾತು. ಈಗ ಗಾಂಧಾರಿ ಸುದ್ದಿ ಕೇಳ್ತಿ ನೆತ್ತ ಮಂದ್ಯಾಗ. ಒಂತಿಗೆ ಬಾಸಿಂಗ ಕಟ್ಟಿ ಲಗ್ನ ಮಾಡ್ಯಾರಂತೀರಿ. ಇದನ್ನೊಂದು ಪ್ರಶ್ನೆ ಮಾಡಿ ಕೇಳ್ತಿ ತಮ್ಮ ನೆತ್ತ ಮಂದ್ಯಾಗ. ಕೇಳ ನೆತ್ತ ಮಂದ್ಯಾಗ. ಹೋಂತಿಗೆ ಬಾಸಿಂಗ ಕಟ್ಟಿ ಗಾಂಧಾರಿ ಲಗ್ನ ಮಾಡ್ಬೇಕಾದ್ರ ತಮ್ಮ ಇದರ ತಗದ ಬ್ಯಾರೆ ಐತಿ ತಿಳಿಸುವೆ. ಪಕ್ಕ ಲಕ್ಷ ಇಟ್ಟ ಕೇಳು ಅಲ್ಲೇ ಊಟದ ಕೋಲ್ಯಾಗ. ಕೇಳ ಊಟದ ಕೋಲ್ಯಾಗ ಗಾಂಧಾರ ದೇಶದ ರಾಜ ಸುಬಾಲ ಅಂತ. ಸುಬಾಲ ರಾಜಾಗ ಮಕ್ಕಳ ಹುಟ್ಟಿದ್ದು ಅಪ್ಪ ಕೇಳ್ರಿ ಹೆಂಗ. ಒಂದ 100 ಗಂಡಸ ಮಕ್ಕಳ ಹುಟ್ಟಿರ ಅವನ ಹೊಟ್ಯಾಗ. ಅವರ ಮ್ಯಾಲ ಒಂದ ಹೆಣ್ಣ ಹುಟ್ಟಿತ ಸುಬಾಲ ರಾಜ. ಕೇಳಿ ಸುಬಾಲ ರಾಜಾಗ. ಬಾಳ ದಿವ್ಸಿಗೆ ಹೆಣ್ಣ ಹುಟ್ಟಿದ ಬಳಕ ವಿಚಾರ ಮಗಳ ಹುಟ್ಟಿದ ಜನ್ಮ ಕೊಂಡಲಿ ಬರದ ಹಿಡದ. ಆ ಜನ್ಮ ಕೊಂಡಲಿ ತಗೊಂಡ ಹೋದ್ರ ಪಂಡಿತರ. ಪಂಡಿತರಿಗೆ ಓದ ತಮ್ಮ ತೋರ್ಸತಾನ. ನನಗ ಹೆಣ್ಣ ಒಂದ ಹುಟ್ಟಿಯದಪ್ಪ ನನ್ನ ಮನೆಯಾಗ. ಇದರ ಜನ್ಮ ಕೊಂಡಲಿ ತಂದನಿ ಸೋಸಿ ಹೇಳಬೇಕ ನನಗ. ಆ ಕೂಸಿನ ಜನ್ಮ ಕೊಂಡಲಿ ನೋಡಿ ಹೇಳ್ಯಾನ ಅವಾಗ. ಪಂಡಿತ ಹೇಳ್ಯಾನ ಅವಾಗ. ಎಲ್ಲ ಚಲೋ ಐತಿ ಕರೆ ಸ್ವಲ್ಪ ದೋಷ ಐತಿ ಈಗ.
ನಿನ್ನ ಮಗಳ ಸ್ವಲ್ಪ ದೋಷ ಐತಿ ಕೊಂಡಲಿ ಒಳಗ ಈಕೆ ಲಗ್ನ ದೋಷ ಐತಿ ತಮ್ಮ ಕೇಳ ಈಗ ಜೀಯಾಗ ಈಕೆ ಲಗ್ನ ಆದ ಬಳಕ ಮೊದಲಿನ ಗಂಡ ಸಾಯ ಮುಂದ ಎರಡನೇದಾವ ಬದುಕ್ತಾನೆ ಹಿಂಗ ಬರದಾದ ಹಿಂಗ ಇದನ್ನ ಕೇಳಿದ ಪಂಡಿತ ವಿಚಾರ ಮಾಡಿದ ತನ್ನ ಮನದಾಗ ಏನತ್ತಮ್ಮ ಏನತ್ರಿ ಗಾಂಧಾರಿ ಹೋಂತಿಗೆ ಬಾಸಿಗೆ ಕಟ್ಟಿ ಹಾಕಿ ಲಗ್ನ ಮಾಡ್ಯಾರ ಅಂದ್ರೆ ಕೇಳ್ರಿ ಮಗಳ ಹುಟ್ಟಿದ ಬಳಕ ಜನ್ಮ ಕೊಂಡಲ್ಲಿ ಬರೋದ್ ತಗೊಂಡು ಹೋದ ಯಾರ ಯಾರ್ ಕಡ್ರಿ ಗಾಂಧಾರ ದೇಶದ ರಾಜ ಸುಬಾಲ ಸುಬಾಲನ ಹೊಟ್ಟಿಲೆ ಗಾಂಧಾರಿ ಹುಟ್ಟಿಳು ಹೌದು ಮಗಳು ಹುಟ್ಟಿದ ತಾರೀಖ ದಿವಸ ಟೈಮ ಎಲ್ಲ ಬರ್ಕೊಂಡು ಹೋಗಿ ಪಂಡಿತರ ಕೈಯಾಗ ಕೊಟ್ಟ ಬಳಕ ಪಂಡಿತ ಅದನ್ನೆಲ್ಲ ನೋಡಿ ಒಂದು ಮಾತು ಹೇಳ್ದ ಏನಂತ ಹೇಳ್ತಾನವ ಈಕಿ ಕಾಲಗುಂಡ್ಲೆ ಎಲ್ಲಾ ಚಲೋ ಐತಿ ಖರೆ ಈಕಿದ ಸ್ವಲ್ಪ ಲಗ್ನ ದೋಷ ಐತಿ ಪೈಕಿ ಜನ್ಮ ಕುಂಡಲಿ ಬರದೈತಿ ಲಗ್ನ ದೋಷ ಐತಿ ಅಂದಾಗ ಏನಂತ ಹೇಳಿ ಏನಂತವ ಈಕಿನ ಮದುವೆ ಮಾಡಿ ಕೊಟ್ರ ಮೊದಲಿನ ಗಂಡ ಸಾಯ್ತಾನು ಎರಡನೇದಾವ್ ಬದುಕ್ತಾನ ಹಿಂಗಿಕಿ ಜನ್ಮ ಕುಂಡಲಿ ಬರದೈತಿ ಅಂದಾಗ ಎಲ್ಲಾರು ಕೂತು ವಿಚಾರ ಮಾಡ್ರಿ ತಮ್ಮ ಹೆಂಗ ಅವಾಗ ಏನ್ ಮಾಡ್ರು ಏನಂತ ಮನುಷ್ಯನ ಕೊಟ್ಟ ಲಗ್ನ ಮಾಡ್ರ ಮನುಷ್ಯನ ಹತ್ಯೆ ಮಾಡಿದಂಗ ಮನುಷ್ಯನ ಬಲಿ ಕೊಟ್ಟಂಗ ಆಗ್ತೈತಿ ಬ್ಯಾಡ ಹೋ ಅಂತಂದ್ರ ಒಂದು ಗಂಡಂಬ ವಂಶ ಇದ್ದಾಗ ಗಂಡ ಮಾಂಸ ಹೋಂತಿಗೆ ಬಾಸಿಂಗ್ ಕಟ್ರ ಹೋಂತಿ ಸಾಯ್ತೈತಿ ಹಿಂದಾಗಡೆ ಮತ್ತೆ ಎರಡನೇದು ಲಗ್ನ ಮಾಡು ಅಂತ ತಿಳ್ಕೊಂಡೆ ಅವಾಗ ಇಟ್ರ ಸಂಬಂಧ ಹೋಂತಿಗೆ ಬಾಸಿಂಗ ಕಟ್ರ ತಮ್ಮ ಮೊದಲ ಹೋಂತ ಸಾಯ್ತು ಹಿಂದಾಗಡೆ ದತ್ತ ರಾಷ್ಟ್ರ ಕೊಟ್ಟು ಲಗ್ನ ಮಾಡ್ಯಾರ ಅದನ್ನ ತಪ್ಪು ಮಾಡ್ಯಾರ ಯಾರಿಗ್ ಮಾಡದಿತ್ರಿ ಆ ದತ್ತರ ಇದು ಹೋಂತಿನ ಸಂಗಟ ಲಗ್ನ ಮಾಡದಿದ್ದಿದ್ದ ಯಾರಿಗ್ ಮಾಡ್ಬೇಕಾಗಿತ್ರಿ ಹೋಂತಿಕ ಬಾಸಿಂಗ್ ಕಟ್ಟುಕಿತ್ತ ಮೊದಲು ಯಾರಿಗ್ ಕಟ್ಟದಿತ್ರಿ ಈ ಸುಣ್ಣಾಳ ಗಂಡ ಹಾಡಂಗ ಬಾಸಿಂಗ್ ಕಟ್ಟುಕಿತ್ತಿ ಮಗ ನಿಗರ ಬಡದು ಹೋಗ್ತಿದ್ದ ಇಲ್ಲೇ 4 ಮಂದಿ ಕೈ ಮೇಲೆ ಹೋಗ್ತಿದ್ದ ದೌಡ್ ಮಾಡಿ ಇಟ್ರ ಸಂಬಂಧ ಆಕಿ ಜನ್ಮ ಕುಂಡಲಿ ಒಳಗ ಲಗ್ನ ದೋಷ ಇತ್ತು ಹೌದು ಖರೆಯದ ಮದಕ್ಕೆ ಮದುವೆ ಆದ್ರ ಮೊದಲಿನ ಗಂಡ ಸಾಯ್ತಿದ್ದ ಎರಡನೇದಾವ್ ಬದುಕುತ್ತಿದ್ದ ಅದರ ಸಂಬಂಧ ತಮ್ಮ ಹೋಂತಿಗೆ ಬಾಸಿಂಗ ಕಟ್ಟಿಬಿಟ್ರು ಎರಡನೇದಾವ್ ಅವನ ದತ್ತರಾಷ್ಟ್ರ 100 ಮಂದಿ ಕೌರವ್ರು ಆದ್ರೂ 101ನೇದಕ್ಕೆ ಮತ್ತೊಬ್ಬಕ್ಕೆ ಮಗಳು ಹುಟ್ಟಳ ಇಲ್ಲಿ ಬಂದಿದ್ದ ಪಾಂಡವರು ವಂಶ ಕೌರವ್ರು ಪಾಂಡವ್ರು ಯಾವಾರಕ್ಕೆ ಬರ್ತೈತಿ ಇಲ್ಲಿ ಇವ್ ಎಟ್ಟು ಮಾಡ್ರು ಕಾಕನ ಮಕ್ಕಳು ಎಲ್ಲ ಒಳಗಿಂದ ಐತಮ್ಮ ನೋಡ್ರಿ ಅಲ್ಲಾದ್ರೂ ದ್ವಾಪಾರಯುಗದಾಗಾದ್ರೂ ಕಾಕನ ಮಕ್ಕಳು ಅಲ್ಲಾದ್ರೂ ಬಡದಾಡಿ ಸತ್ತವಿ ಅಲ್ಲಿದನಕ್ಕ ಇಲ್ಲಿ ಬಿಟ್ಟಿಲ್ಲ ಇಲ್ಲಿ ಅಣ್ಣತಮ್ಮರು ಬಡದಾಡ್ತವಿ ಬರೇ ಒಂದು ಚೋಟಿಗೆ ಜಾಗ ಸಂಬಂಧ ಎಟ್ಟೆಟು ಹೆಣ ಬಿದ್ದಾವ ಅದಕ್ಕೆ ತಮ್ಮ ಸೃಷ್ಟಿ ನೇಮದ ಈಗೇನ್ ಹೇಳತ್ತಾರು ಇದು ಅಲ್ಲದೆ ನಿಮ್ಮ ಹೋಗಿಲ್ಲ ಬಂದಿಲ್ಲ ಹೋಗಿಲ್ಲ ಕರಿಲಾರದ ನೇರಿತು ಹೊಲ್ಲ ಇಲ್ಲದ ಹೊಳೆಯ ಮುದುಕಿ ಒಂದು 100 ಹಡದಿತ್ತು ಅದಕ್ಕೆ ನಮ್ಮ ಕಾಕ ಏನು ಕೇಳ್ರವ್ರಿಗೆ 100 ಹಡದಿತ್ತು 100 ಹಡದ್ರಕಿ ಬಾಣ್ತಾನೆ ಯಾರು ಮಾಡ್ಕೊಂಡ್ರ ಅವ್ರು ಕೇಳ್ಯಾರು ಅವ್ರಿಗೆ ಕೇಳಲಿ ಅವ್ರೇನು ಹೇಳ್ರಿ ಗೊತ್ತೇನ ನಾವು ಹೆಣ್ಣಾಡಕ್ಕೆ ಕೇಳಿದ್ವಿ ಇವತ್ತು ಬರೀ ಕೇಳೋದ ಮಾಡ್ರಿ ಒಂದು 3 ಸೀರೆ ಉಟ್ಕೋರಿ 3 ಮಂದಿ ನಾನು ಹೇಳ್ತೀನಿ ಮಾಡ್ರಿ ಈಗ ಏನು ಕೇಳ್ಯಾರು ಏನ್ರಿ ಹೋಗಿಲ್ಲ ಬಂದಿಲ್ಲ ಕರಿಲಾರದ ನೆರಿತು ಹಲ್ಲಿಲ್ಲದ ಮುದುಕಿ 100 ಹಡದತ್ತೆ ಹೇಳ್ತಾರ ತಗೋ ನಿನ್ನ ಪ್ರಶ್ನೆ ಇರ್ತಾರೆ ಹೊಲ್ಲ ಇಲ್ಲದ ಮುದುಕಿ 100 ಹಡದೆ ಏ ಪ್ರಶ್ನೆ ಮಾಡಿ ಕೇಳ್ತಿ ತಮ್ಮ ನಿತ್ತ ಮಂದ್ಯಾಗ ಏ ಹಲ್ಲ ಇಲ್ಲದ ಮುದುಕಿ ಯಾವ್ದ ಕೇಳಪ್ಪ ಈಗ ಈ ಶರೀರ ಅನ್ನೋದ ಒಂದ ಮುದುಕಿ ಐತ್ಯಪ್ಪ ಈಗ ಇದು ಮುದುಕಿ ಈಗ ಈ ಶರೀರ ಅನ್ನುವಂತ ಮುದುಕಿಗೆ 100 ವರ್ಷ ಐತೆ ಏನು ಹಲ್ಲಿಲ್ಲದ ಮುದುಕಿ ಅಂದಿ ಹೌದು ಶರೀರ ಅನ್ನುವಂತದ್ದು ಒಂದು ಹಲ್ಲಿಲ್ಲದ ಮುದುಕಿ 100 ಮಕ್ಕಳ ಹಡದೈತಿ ಅಂದಿ ಈಗ ನಮಗಾಗ್ಲಿ ನಿಮಗಾಗ್ಲಿ 100 ವರ್ಷ ಆಯುಷ್ಯ ಐತಿ ಅವ 100 ಮಕ್ಕಳ ಹೌದು ಹೊರಗೆ ಹುಡುಕಬೇಡ ನೀ ಇಲ್ಲೇ ಹುಡುಕಿದ್ರ 100 ಅಂದ್ರೆ ಏನು 100 ವರ್ಷ ಆಯುಷ್ಯ ಐತ್ರಿ ಈಗ ಮಾನವಗ ಈ ಹಲ್ಲಿಲ್ಲದ ಮುದುಕಿಗೆ ಒಂದು 100 ವರ್ಷ ಆಯುಷ್ಯ ಇರ್ಬೇಕಾಗೈತಿ ಹೊರಗಿನ ಮುದುಕಿನ ಹುಡುಕಬೇಡ ಹೊರಗಿನ ಮುದುಕಿನ ಹುಡುಕಿದಿ
ಬಳಸ್ಕೊಂಡಲ್ಲ ಅತಿಥಿಯಿಂದೆ. ಅದಕ್ಕೆ ಇದರ ಬಾಂತಾನ ಯಾರು ಮಾಡ್ಕೊಂಡಾರಪ್ಪ ಅಂದ್ರೆ ಒಂದು ವರ್ಷದೊಳಗೆ ದಿವಸ ಎಟ್ಟದವ್ರಿ 365 ದಿವಸ ಅದಾವ. 365 ದಿವಸ 100 ವರ್ಷದ ಮುದುಕಿದ ಬಾಂತಾನ ಮಾಡ್ಕೊತಾವ ಇವು. ಇಷ್ಟು ದಿವಸ ಇರ್ಬೇಕಾಗೈತಿ. ಅವರೇ ಮಾಡೋರು ಅದನ್ನ ಬಿಟ್ರೆ ಮತ್ತಾರು ಮಾಡ್ತಾರ. ಇದೆಲ್ಲ ಇದ್ರಾಗಿಂದ ಬಡ್ದಾಡೋದೈತಿ. ಇಲ್ಲೇ ಮಾಡು. ಶರೀರ ಬಿಟ್ರೆ ಕಡಿಯಾಕಿಲ್ಲ. ಇನ್ನು ಹೋಗಿಲ್ಲ ಬಂದಿಲ್ಲ ಅಂತ ಹೇಳ್ತಿ, ಸುಳ್ಳ್ಯಾಕ ಮಾತಾಡ್ತಿ. ಹೋಗವನು ನೀನೇ, ಬರವನು ನೀನೇ. ನಿನಗ ಅದಕ್ಕ ಹೇಳೇನಿ, ಹೋಗಿಲ್ಲ ಬಂದಿಲ್ಲ ಅಲ್ಲಕ್ ಹೋಗಬೇಡ. ಹೋದವನು ನೀನ, ಹೊಳಿದ್ರಾಗ ಬಂದವನು ನೀನ. ಎಷ್ಟೋ ಸಾರಿ ಹೋಗ್ಯಾನ, ಎಷ್ಟೋ ಸಾರಿ ಬಂದಾನ. ತಮ್ಮ ಜೀವ ಸತ್ತ, ಈ ಮನುಷ್ಯ ಸತ್ತ ಬಳಕ ಇದ ರೂಪದಾಗ ಹೋಗ್ತಾನ ಅನ್ನುವಂಥದ್ದು ಈ ಮನುಷ್ಯ ಕಂಡು ಹಿಡಿತೈತಿ. ಹಿಡಿತದಲ್ರಿ. ಆದ್ರ ಜೀವ ಕಂಡು ಹಿಡಿತೈತೇನ? ಇಲ್ಲ. ಮನುಷ್ಯ ಸತ್ತ ಬಳಕ ರೂಪ ನೋಡಿ ಕಂಡು ಹಿಡಿತೈತಿ ಮನುಷ್ಯ. ಹೆಂಗಂದ್ರೆ ಈಗ ಒಬ್ಬ ಮನುಷ್ಯ ಸತ್ತಿದ್ದಂದ್ರೆ ಅವನು ಎಲ್ಲಿ ಕುಣಿಸಿರ್ತಾರಲ್ಲ, ಅವನು ಆ ಕುಣಿಸಿದ ಜಾಗನ್ಯಾಗ ಸ್ವಲ್ಪ ಹೆಂಡಿ ತೊಂದು ಸಾರಿಸಿ ಮಾಡಿ ಅದ್ರ ಮೇಲೆ ಹಿಟ್ಟರಿ ಆಗ್ಲಿ ರಂಗೋಲಿ ಆಗ್ಲಿ ದೊಡ್ಡದೊಂದು ಹಾಕಿ ಅದ್ರ ಮೇಲೆ ಒಂದು ಬುಟ್ಟಿ ಡಬ್ಬ ಹಾಕಿ ದೀಪ ಹಚ್ಚಿಡ್ತಾರೆ. ಎಡಕ ಬಲಕ ದೀಪ ಹಚ್ಚಿಡ್ತಾರೆ. ಮ್ಯಾಲೊಂದು ಬುಟ್ಟಿ ಡಬ್ಬ ಹಾಕ್ತಾರೆ. ಹೊತ್ತ ಹೊಂಡಿಸಿ ಬುಟ್ಟಿ ತೆಗೆದು ನೋಡುಗುಡದ ಅಲ್ಲಿ ನಾಯಿ ಹೆಜ್ಜರಿ ಮೂಡಿರ್ತಾವ, ಗುಬ್ಬಿ ಹೆಜ್ಜರಿ ಮೂಡಿರ್ತಾವ, ಮನುಷ್ಯನ ಪಾದ್ರೆ ಮೂಡಿರ್ತಾವ. ಅಲ್ಲಿ ಮೂಡಿರುವಂತ ಸಿಕ್ಕ ನೋಡಿ ಈಗ ಏನು ಸತ್ತಾನ್ಲ, ಈ ಸತ್ತವ ಇದ ಜನ್ಮದಾಗ ಹೋಗ್ಯಾನು ಕಂಡು ಹಿಡಿತೈತಿ. ಏನು ರೂಪ ನೋಡಿ. ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ, ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ. ರೂಪ ಅಂದ್ರೆ ಹೆಣ್ಣಿನ ಸ್ವರೂಪ ಐತಿ. ಇದ್ರೊಳಗೆ ನಿನ್ನ ಜೀವ ಏನು ಹೇಳೈತಿ? ಏನ್ ಹೇಳೋದು ಜೀವ? ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ. ತಿರುಗಿ 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 ಕರಿಲಾರ್ದವ್ರ ಮನೆಗೆ ಕಳಸಿಗಿತ್ತಾಗಿ ಡೊಗ್ಗಿ ಬಾಡಿಗೆ ಎತ್ತಿ ನಂಗೆ ದುಡಿಲತ್ತಿದ್ದಿ. ನೀ ಬಂದು ನನ್ನ ಕೈಯಾಗ ದುಡಿಲತ್ತಿ, ನಾ ದುಡುದಿಲ್ಲ ನಿನ್ನಲ್ಲಿ. ನೀ ದೊಡ್ಡವನ ಇದ್ದೆ ಅಂದ್ರೆ ಇದನ್ನ ಬಿಟ್ಟು ಕಡಿಯಾಕ ನಿಂದ್ರ ಬೇಕಲ್ಲ ಮನಿ. ಮನಿ ಇದ್ರ ಒಳಗ ಧನಿ. ಮನಿ ಇರ್ಲಿಕ್ಕ ನೀ ಎಲ್ಲಿದಿ? ಇರ್ಲಾಕ ಬರಂಗಿಲ್ಲ. ಅದಕ್ಕ ತಮ್ಮ ಈಗೇನ್ ಹೇಳ್ತಾರಂದ್ರೆ ಎಲ್ಲ ನನ್ನಿಂದ ಆಗೈತಿ, ನಾ ಮಾಡಿ ನಾ ಬಾಳ ದೊಡ್ಡ. ನಮ್ಮ ಸಂಬನ ಬಳಿಕ ಡೊಗ್ಗೆದಾಳ ನೆನ್ನ ಜಗದಾಂಬ ಅಂತ ಬಂದ್ ಕಿದ ಹೋಗಿಸೇನ ಒಳಗ. ಸಂಬಾನ ಬಡ್ಡ್ಯಾಗ ಡೊಗ್ಗ್ಯಾಳತ್ತ ಜಗದಾಂಬ ಡೊಗ್ಗ್ಯಾಳತ್ತ. ಈ ಗಂಡ ಆಡೋನು ಬಹುಶಃ ಈಳುಗಂಡ ಹೋಗಂಗ ಕಾಣತಾವ. ಯಾರ ಬಡ್ಡ್ಯಾಗ ಯಾರು ಡೊಗ್ಗ್ಯಾರ ನೀನ್ ನೋಡಿಲ್ಲ. ಖಬರಿ ಮೈ ಮೇಲೆ ಈಗ ಹೇಳ್ತಾನೆ ಕೇಳಿ, ಯಾರ ಬಡ್ಡ್ಯಾಗ ಯಾರು ಡೊಗ್ಗ್ಯಾರ. ಸಂಬನ ಬಡ್ಡ್ಯಾಗ ಶಕ್ತಿ ಡೊಗ್ಗ್ಯಾಳ ಅಂತ ನನಗ ಯಾರ ಕಲಿಸಿ ಬಿಟ್ಟಾರಪ್ಪ ಹೇಳೋ ನಿನಗೆ. ನಿಮ್ಮ ಸಂಬ ಡೊಗ್ಗೆ ಕೂತ ನಮ್ಮ ಶಕ್ತಿ ಬಡ್ಡ್ಯಾಗ ತಮ್ಮ ಪರಮಾತ್ಮನ ಜಡಿ ಒಳಗ ಗಂಗಾ ಎದ್ದಾಗ ಕೇಳೋ ಗಂಗಾ ಎದ್ದಾಗ ಅದೇ ಗಂಗನ ಮಗ್ಗಲ ಒಳಗ ಇನ್ನೊಬ್ಬ ಡೊಗ್ಗಿ ನಿಮ್ಮ ಚಂದ್ರದೇವ ಕೂತಾನಪ್ಪ ಆಕಿಯ ತನಗ ಹತ್ತಿರ ರೋಗ ತೊಳ್ಕೊಲಾಕ ಬಂದಾನ. ಒಂದಾನೊಂದ ಟೈಮದೊಳಗ ದಕ್ಷ ಬ್ರಹ್ಮ ಇವನಿಗೆ 60 ಮಕ್ಕಳ ಇದ್ರ ಹೆಣ್ಣ ಮಕ್ಕಳ. ಅದರಾಗ 27 ಮಂದಿನ ಕೊಟ್ಟಿದ್ದ ಚಂದ್ರ ದೇವಾಗ. ಆದ್ರ ಚಂದ್ರ ದೇವನ ಮನಸ್ಸ ಪರಕ ಎತ್ತೋ ಅದರಾಗ, ಪರಕ ಎತ್ತೋ ಅದರಾಗ 27 ಮಂದಿ ಒಳಗ ಸಣ್ಣಕಿ ಹೆಣ್ತಿ ಆಕಿನಿ ಸಣ್ಣ ಹೇಳ್ತಿ ರೋಹಿಣಿ ಅಂತ ಎದ್ಳ. ಆಕೆ ಮ್ಯಾಲ ಬಾಳ ಮಾಯ ಎದ್ದು ಚಂದ್ರ ದೇವಾಗ.
ಉಳ್ಕಿದ ಹೆಣ್ಣ ಮಕ್ಕಳ ಅಪ್ಪನ ಮುಂದ ಕಾಗಳಿ ಹೇಳತಾರು ಏನಂತಮ್ಮ ನಮ್ಮನ 27 ಮಂದಿನ ಕೊಟ್ಟಿ ಚಂದ್ರ ದೇವಾಗ ಆದ್ರ ಸಣ್ಣ ತಂಗಿ ಮ್ಯಾಲ ಜೀವ ಅದಾನೋ ಈಗ ಎಲ್ಲರಿಗೆ ಒಂದ ಸಮ ಇರಂತ ಹೇಳಬಾರು ಈಗ ಅಪ್ಪ ಹೇಳಬೇಕು ಈಗ ಏ ದಕ್ಷ ಬ್ರಹ್ಮ ಓಡಿ ಬಂದ ಚಂದ್ರ ದೇವಗ ಹೇಳತಾರು ಏನಂತಮ್ಮ ನೀ ಎಲ್ಲರಿಗೆ ಒಂದೇ ಸವನಿ ಇರಬೇಕು ಈಗ ಅಂದ್ರ ಸಹಿತ ಬುದ್ಧಿ ಬರ್ಲಿಲ್ಲಪ್ಪ ಚಂದ್ರ ದೇವಾಗ ದೇಯಾಗ ತನ್ನ ಕೈಯ ಬಿಡಲಿಲ್ಲ ಹಿಡದ ಹಠ ಬಿಡಲಿಲ್ಲ ಆಗ ದಕ್ಷ ಬ್ರಹ್ಮ ಶ್ರಾಪ ಕೊಟ್ಟ ಚಂದ್ರ ದೇವಾಗ ನಿನ್ನ ಕಳಿಯ ಮ್ಯಾಲ ಸೊಕ್ಕ ಬಂದೈತೆ ಅಂದ್ರ ನಿನಗ ನಿನಗ ಕುಷ್ಠ ರೋಗ ಹತ್ತಲಿ ಅಂದ ಚಂದ್ರ ದೇವಾಗ ಕೇಳ ಚಂದ್ರ ದೇವಾಗ